ಇಷ್ಟೆಲ್ಲ ಅಲಂಕಾರ ಮಾಡ್ಕೊಂಡು ಆ ದರಿದ್ರ ಮಗು ಬರ್ಡೇಗೆನೆ ಹೋಗ್ತಾ ಇರೋದು. ಅಲ್ಲಿ ಹೋಗಿ ಸ್ವಲ್ಪ ಸಗಣಿ ನೀರು ಎಷ್ಬಿಟ್ಟು ಬರ್ತೀನಿ. ಪುಟ್ಟ, ಅಮ್ಮ ಪಾಯಸ ತಂದರು. ಅಮ್ಮನ ಕೈಯಿಂದ ಪಾಯಸ ತಿಂದರೆ ತುಂಬ ಶ್ರೇಯಸ್ಸು. ನಂಗೂ ಒಂಚೂರು ಪಾಯಸ ಕೊಡ್ತೀಯಾ? ಅಕ್ಕ, ಕಿಶೋರ್ ಈ ಕಡೆ ಇದ್ದಾನೆ. ಸ್ಪೂನ್ ಯಾಕೆ ಆ ಕಡೆ ಇಟ್ಕೊಂಡಿದ್ದೀರಾ? ಅದು ಕಿಶೋರ್ಗೆನೆ ಮಾಡ. ಲಡ್ಡು ಅಣ್ಣ ಬಂದ ಅಂದ ಕಾಣುತ್ತೆ. ಹೋಗಿ ನೋಡ್ಕೊಂಡು ಬರ್ತೀನಿ. ಲಡ್ಡು ಅಣ್ಣ ದೊಡ್ಡಮ್ಮ ಬರ್ಲೇ ಇಲ್ಲ. ಇವ್ರು ಯಾರೋ ಬೇರೆಯವ್ರು ಬಂದಿದ್ದಾರೆ. ಆದ್ರೂ ಕಿಶೋರ್ ಬರ್ತಡೆಗೆ ಎಷ್ಟೊಂದು ಜನ ಆಂಟೀಸ್ ಬಂದಿದ್ದಾರೆ. ಯಾಕಪ್ಪ ನೋಡ್ತಾ ನಿಂತ್ಬಿಟ್ಟೆ? ಯಾಕೆ ಆಶ್ಚರ್ಯ ಆಗ್ತಿದ್ಯಾ? ನಾವು ನಿಮ್ಮ ಅಜ್ಜಿ ಕಡೆ ರಿಲೇಟಿವ್ಸು. ನೀನು ಮಾಲ್ತಿ ಕೊನೆ ಮಗ ಶಶಾಂಕ್ ತಾನೆ? ಹಾಂ ಹೌದು. ತುಂಬ ವರ್ಷ ಆಯಿತು ನಾವು ಬಂದು. ರಾಗಿಣಿ ಮದ್ವೆಲಿ ಬಂದಿದ್ದು. ನಮ್ಮ ಜ್ಞಾಪಕ ಇದೆಯಾ ಇಲ್ವಾ? ಹಾಂ ಹಾಂ, ಈಗ ನೆನಪಾಯ್ತು. ಬನ್ನಿ ಪ್ಲೀಸ್. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ.
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್